ಅದ ರೀ. ಇದು ನೀವು ಹೇಳ್ಕೋಬೋದು ಹಿಂಗೆ. ಇದು ಅಡ್ಜಸ್ಟ್ ಆಗುತ್ತೆ ಹಿಂಗೆ ಹಾಕ್ಬೋದು ಹೆಂಗೆ ಇದನ್ನ? ಇದೆಲ್ಲಿ ಸರ್ ಇದು? ಅಲ್ಲ ಸ್ಯಾಂಪಲ್ ಇತ್ತು ಮೇಡಮ್ ಜಸ್ಟ್ ಅಂದ್ರೆ ಇದು ಹ್ಯಾಂಗಿಂಗ್ ಇದೆ ಮೇಡಮ್. ಹೌದು ಚೆನ್ನಾಗಿದೆ. ಹ್ಯಾಂಗಿಂಗ್ ಅಲ್ಲ ಇದು ಹಾಕಿ ಹಾಕಿ ಈಗ ಹೊರಗಡೆ ಕೇನಿಗೆ ಹೋದ್ರೆ ಕಿಚನಿಗೆ ಈ ಥರ ಹೋಗ್ಬೋದು, ಚೆನ್ನಾಗಿ ಕಾಣಿಸುತ್ತೆ. 2 ಹತ್ತಿರ 1 ಹತ್ತಿರ ಸರ್ 3 ಹಚ್ಬೇಕಿದು. ಇದು ಏನಾಗುತ್ತೆ 3 ಪವರ್ ಡಿವೈಡ್ ಆಗುತ್ತೆ. ಹಂಗ ಹೌದಾ? ಈ ಸೈಜ್ ಇದ್ರೆ ನಾವು ಕಿಚನಿಗೆ nice, 3 ಹೌದು, ಹಾಕ್ಬೋದು. ಚೆನ್ನಾಗಿದೆ. ಅಂದ್ರೆ ಒಂದು ಫುಲ್ ಇನ್ನೊಂದು ಮೀಡಿಯಂ ಕಡಿಮೆ. ಡಿಫ್ರೆಂಟ್ ಅದೇ ಮೇಲೆ ಈ ಥರ ಕಿಚನಿಗೆ ಇದೆ ಹಾಕೋಣ ಸರ್. ಒಳ್ಳೆ ಲೈಟಿಂಗ್ ಸಕ್ಕರೆ. ಇದೇ ಕಲರ್ ಕಲರ್ ಇಲ್ಲ ಇದರಲ್ಲಿ ಇದೇ ಕಲರ್. ಇದು ಸ್ಟ್ಯಾಂಡರ್ಡ್ ಆಕ್ಚುಲಿ. ಈ ಕಲರ್ ಸಾಕು ಅದಕ್ಕೆ ಕೇಳಿದೆ ನಾನು. ಹಿಂಗೆ 3 ಹಿಂಗ್ ಮಾಡ್ಬೋದು ಮೇಲೆ ಕೆಳಗೆ. ಈ ಶೇಪಲ್ಲಿ ಮಾಡ್ಬೋದು. ಹಿಂಗೆ ಒಂದು ಮಾಡ್ಬೋದು. ಅಟ್ಯಾಚ್ಮೆಂಟ್ ಇರುತ್ತೆ. ನೀವು ಎಷ್ಟು ಬೇಕಾದ್ರೆ ಇಲ್ಲ ಕಿಚನಿಗೆ ಇರಲಿ ಚೆನ್ನಾಗಿ. ಸೆಂಟರ್ ಮಾಡ್ಬೇಕು ಸೈಡ್ ಹಿಂಗಾದ್ರು ಮಾಡಿ ಹಿಂಗಾದ್ರು ಮಾಡಿ ಟುವರ್ಡ್ಸ್ ಅಂದ್ರೆ ನಾವಿಲ್ಲಿ ಲೆಫ್ಟ್ ಪೋರ್ಷನ್ ಫುಲ್ ಕಡೆಯಿಂದ ಬರೋ ರೀತಿ 3 ವ್ಯೂವಿಂಗ್ ಕಾಣ್ಬೋದು. ಎಲ್ಲ ಕ್ರಿಸ್ಟಲ್ ಇದೆಲ್ಲ ಗ್ಲಾಸ್ ಮಾಡಬೇಕು. ಕೈಲಿ ಇಟ್ಕೊಂಡು ಎಷ್ಟು ವೆಯ್ಟ್ ಇದೆ. ಎಷ್ಟು ವೇಟ್ ಇದೆ? ಬನ್ನಿ ಸರ್ ಟೇಪ್ ಕಟಿಂಗ್ ಮಾಡಕ್ಕದು ಸರಿ ಸರ್. ತೀರಾ ಅಷ್ಟು ವೇಟ್ ಅದನ್ನ ಆಕ್ಚುಲಿ ಮ್ಯಾನುಫ್ಯಾಕ್ಚರ್ ಮಾಡಿ ಎಕ್ಸ್ಪೋರ್ಟ್ ಮಾಡ್ತಾರೆ. ಇದು BB ಅಂತ ಹೇಳ್ಬಿಟ್ಟು ಒಂದು ಫಾರಿನ್ ಬ್ರ್ಯಾಂಡ್, ಅವರು ಡಿಸೈನ್ ಮಾಡಿರೋದು. ಸೊ ಆ ಡಿಸೈನಲ್ಲಿ ನಾವು ಇಟ್ಕೊಂಡ್ಬಿಟ್ಟು ರೆಫರೆನ್ಸ್ ಆಗಿ ಇಟ್ಕೊಂಡು ಇದನ್ನು ನಾವು ಬೆಂಗಳೂರಲ್ಲೇ ರೆಡಿ ಮಾಡಿಸಿರೋದು. ಇದು ಪೂರ್ತಿ ಅಲ್ಯೂಮಿನಿಯಂ ಬಾಡಿ, ಮುಂದಿರೋದು ಗ್ಲಾಸ್. ಎಲ್ಲಿರೋದು? ಇಟಲಿ. ಇದರಲ್ಲಿ ಕಲರ್ ಲೈಟ್ ಚೇಂಜ್ ಮಾಡ್ಕೊಂಡು ಸರ್ ಇದ್ರಲ್ಲಿ ಮಾಡ್ಬೋದು, ಬಟ್ ಸಿಂಗಲ್ ಕಲರ್. ಮುಂಚೆ ಯಾವ್ದು ಕಲರ್ ಹಾಕ್ತೀವೋ ಅದೇ. ವೈಟ್ ಹಾಕಿದ್ರೆ ವೈಟು, ಗೋಲ್ಡ್ ಹಾಕಿದ್ರೆ ಗೋಲ್ಡ್, ಒಂದೇ ಕಲರ್. ಬಟ್ ಆಕ್ಚುಲಿ ಸ್ಟ್ಯಾಂಡರ್ಡ್ ಹೋಗೋದು ಗೋಲ್ಡ್ ಕಲರ್. ಇದು ವಿಬಿಯಾ ಅಂತ ಹೇಳ್ಬಿಟ್ಟು ಇಟಲಿ ಬ್ರ್ಯಾಂಡು. ಸೊ ಅವರು ಡಿಸೈನ್ ಮಾಡಿರೋದು. ಆ ಡಿಸೈನ್ ರೆಫರೆನ್ಸ್ ಇಟ್ಕೊಂಡು ನಾವು ಬೆಂಗಳೂರಲ್ಲಿ ಇಲ್ಲೇ ಮೇಡ್ ಇನ್ ಇಂಡಿಯಾ ಪ್ರಾಡಕ್ಟ್ ತರ ನಾವು ಇಲ್ಲೇ ರೆಡಿ ಮಾಡಿರೋದು. ಸೊ ಇದು ರೆಡಿ ಮಾಡಿರೋದು ಪ್ರಾಡಕ್ಟ್, ಕಸ್ಟಮೈಸ್ ಲೈಟ್ಸು. ಇದನ್ನ ಹಾಕ್ಬಿಟ್ಟು ಶಾಂಡಿಲಿಯರ್ ಕೂಡ ನಾವು ಮಾಡ್ಬೋದು. ನಂಬರ್ ಆಫ್ ಲೈಟ್ಸ್ ಹಾಕ್ಬಿಟ್ಟು ಡಿಸೈನ್ ಮಾಡಿ ವೇವ್ ತರ ಡಿಸೈನ್ ಮಾಡ್ಬಿಟ್ಟು ಶಾಂಡಿಲಿಯರ್ ತರನು ಮಾಡ್ಬೋದು ಸರ್. ಶಾಂಡಿಲಿಯರ್ ತರ ಒಂದು ಬಾಕ್ಸ್ ಮಾಡಿ ಫ್ರೇಮ್ ಮಾಡ್ಕೊಂಡ್ಬಿಟ್ಟು ಫ್ರೇಮಲ್ಲಿ ಡಿಫ್ರೆಂಟ್ ಹೈಟ್ಸ್ ಅಲ್ಲಿ ಸೆಟ್ ಮಾಡಿ ತೋರಿಸ್ಬೋದು. ಸರ್ ನಂಗೆ ಈ ತರ ಲೈಟ್ಸೇ ಬೇಕು ಆಕ್ಚುಲಿ ಶಾಂಡಿಲಿಯರ್ಗೆ. ಶಾಂಡಿಲಿಯರ್ ಈ ತರ ಲೈಟ್ಸ್ ಬೇಕಾ? ಸರಿ ಮೇಡಮ್. ಇದ್ರದ್ದು ವಿಬಿ ಅದು ನನ್ನ ಕ್ಯಾಟಲಾಗ್ ಇದೆ, ನಾನು ನಿಮಗೆ ತೋರಿಸ್ತೀನಿ. ಅವ್ರು ಯಾವ ತರ ಡಿಸೈನ್ಸ್ ಮಾಡ್ಬೋದು ಅಂತ ಒಂದು ಎಕ್ಸಾಂಪಲ್ ಸೆಟ್ ಮಾಡಿ ತೋರಿಸಿದ್ದಾರೆ. ನನಗೆ ಜಸ್ಟ್ ಈ ಬಲ್ಬ್ಸ್ ಗೊತ್ತಾದ್ರೆ ಸಾಕು, ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ. ಆ ಡಿಸೈನ್ಸ್ ನೀವು ಏನ್ ಹೈಟ್ ಬೇಕು, ಯಾವ ತರ ಬೇಕು. ಅಡಿಗೆ ಮನೆ ಮಾಡಿದ್ಮೇಲೆ ಈ ತರದ್ದೇ ಇಲ್ಲ ಸೇಮ್ ಅಲ್ಲ, ಬೇರೆ 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 ಲೈಟ್ಸ್ ಇರುತ್ತಲ್ಲ ಈ ತರದ್ದು. ನಾನು ಹೇಳಿದ್ದು ಈ ತರ ಹಂಗೆ ಬಲ್ಬ್ 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 ತರ ಬರಬೇಕು ಅಂತ ಶಾಂಡಿಲಿಯರ್. ಈ ಕ್ರಿಸ್ಟಲ್ ಅದೆಲ್ಲ ಬೇಡ ಸರ್. ಡನ್ ಸರ್, ಡನ್ ಸರ್. ಗ್ಲಾಸು ಕ್ರಿಸ್ಟಲ್ ಅದೆಲ್ಲ ಓಲ್ಡ್ ಮಾಡಿ. ಲೈಟ್ ಬಂದಿಲ್ಲ, ಇದಕ್ಕೆ ಲೈಟ್ ಬಂದಿಲ್ಲ. ಸ್ವಿಚ್ ಚೆನ್ನಾಗಿದ್ಯಾ? ಸಪ್ಲೈ ವೋಲ್ಟೇಜ್ ನೋಡಿ. ಕರೆಂಟ್ ಹೋಯ್ತಾ? ಇಲ್ಲ, ಇಲ್ಲಿ ಲೈಟ್ ಬರ್ಬೇಕಲ್ಲ. ಇದ್ರ ಲೈಟ್ ಬರುತ್ತೆ, ಇದ್ರ ಲೈಟ್ ಬರುತ್ತೆ ನೋಡಿ. ಸೊ ಇಷ್ಟೊತ್ತು ನಡೀತಾ ಇದೆ ನಮ್ದು. ಅಂದ್ರೆ ಪ್ರತಿ ಸಲಕ್ಕೂ ಅಷ್ಟೇ ಪ್ರಭು ಸರ್ ಬಂದ್ರೆ ಒಂದ್ ಇಡೀ ದಿನ ಹೋಗುತ್ತೆ. ಅಂಡ್ ರಘು ಸರ್ ಸೆಕೆಂಡ್ ಟೈಮ್ ಬರ್ತಾ ಇರೋದು ನಮ್ಮ ಮನೆಗೆ. ಚಂದ್ರಿಕಾ ಲೈಟ್ಸ್ ಅಂತ ಹೇಳಿ ಅವ್ರದ್ದು ದಾವಣಗೆರೆಯಲ್ಲಿ ಒಂದು ಎಲೆಕ್ಟ್ರಿಕಲ್ ಶೋರೂಮ್ ಕೂಡ ಇದೆ. ಏನಕ್ಕೆ ನಾನು ಬೆಳಗ್ಗೆನೆ ಹೇಳಿದೆ ನಿಮ್ಗೆ, ಲೈಟ್ಸ್ ಅಂದ ತಕ್ಷಣ ನಮ್ಗೊಂದು ಕಾನ್ಸೆಪ್ಟ್ ಬಂದ್ಬಿಡುತ್ತೆ, ನಾವು ಹೋಗ್ಬೋದು. ಆಕ್ಚುಲಿ ಹಂಗೆ ಹೇಳಿದ್ದು ಪ್ರಭು ಸರ್ಗೆ, ಸರ್ ನಾವು ಹೋಗಿ ಬ್ಯಾಂಗ್ಳೂರಲ್ಲಿ ನೋಡ್ತೀವಿ, ಮೈಸೂರಲ್ಲಿ ನೋಡ್ತೀವಿ ಅಂತೆಲ್ಲ ಅನ್ಕೊಂಡಿದ್ವಿ. ಬಟ್ ಸಜೆಸ್ಟ್ ಮಾಡಿದ್ರು, ಸರ್ನ ಕರ್ಕೊಂಡ್ ಬಂದ್ರು ರಘು ಸರ್ನ. ನಮ್ಮ ಪರ್ಸ್ಪೆಕ್ಟಿವೇ ಚೇಂಜ್ ಆಯ್ತು ಆಕ್ಚುಲಿ. ಹೌದಲ್ವಾ, ಇದು ಈ ಐಡಿಯಾ ಬರ್ಲೇ ಇಲ್ವಲ್ಲ ನಮ್ಗೆ. ಯಾರೋ ಬಂದು ನಮ್ಗೆ ಸಜೆಸ್ಟ್ ಮಾಡ್ತಾರೆ ಅಥವಾ ಗೈಡ್ ಮಾಡ್ತಾರೆ, ಡೆಮೋ ತೋರಿಸಿದಾಗ ನಮಗ ಗೊತ್ತಾಗತ್ತೆ, ಆ ನಾಲೆಜ್ ಬರುತ್ತೆ. ಇದೇ ಒಳ್ಳೇದು ಅಂತ ಅನ್ಸ್ತು ನಮ್ಗೆ. ಸೊ ಆ ಕ್ಷಣಕ್ಕೆ ಸರ್ ನೀವು ಅವತ್ತು ಬಂದೋದ ತಕ್ಷಣನೇ ನಾವು ಡಿಸೈಡ್ ಮಾಡಿದ್ವಿ, ಬೇಡ ಮೈಸೂರಿಗೆ ಹೋಗಿ ಕ್ಯಾನ್ಸಲ್ ಮಾಡೋಣ ಅಂತ ಹೇಳಿ. ಲೈಟಿಂಗ್ಸ್ಗೋಸ್ಕರ ಮೈಸೂರಿಗೆ ಹೋಗ್ಬೇಕಂತ ಇದ್ವಿ ನಾವು. ಅಂಡ್ ರಘು ಸರ್ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ನೀವು ಬಂದು ಎರಡನೇ ದಿನ ಇದು ನಿಮ್ ಟೈಮ್ ಸ್ಪೆಂಡ್ ಮಾಡ್ತಾ ಇರೋದು. ತುಂಬಾ ಇನೋವೇಟಿವ್ ಆಗಿ ಲೈಟಿಂಗ್ಸ್ ಆಕ್ಚುಲಿ ಅವ್ರ ಹತ್ರ ಇದೆ. ಒಂದು 500 more than 500 ಇಮೇಜಸ್ ನನಗೆ ಶೇರ್ ಮಾಡಿದ್ದಾರೆ.
ಅದೆಲ್ಲ ನೋಡುವಾಗ ಅನ್ಸುತ್ತೆ ನೀವೇ ಏನಾದ್ರು ಒಂದು ಹೇಳಿದ್ರೆ ಅದನ್ನೇ ಹಾಕ್ಸ್ಬಿಟ್ರೆ ಒಳ್ಳೇದು ಅಂತ. ಸೊ ಪ್ರಭು ಸರ್ ಗೈಡೆನ್ಸ್ ಮೇರೆಗೆ ನಾವು ರಘು ಸರ್ನ ಇವತ್ತು ಹೈರ್ ಮಾಡಿದೀವಿ. ನಮ್ಮನೆ ಲೈಟಿಂಗ್ಸ್ ಕಂಪ್ಲೀಟ್ ಆಗಿ ಅವರೇ ಮಾಡ್ಕೊಡ್ತಾರೆ, ಮೀನ್ಸ್ ಅವ್ರು ಕೊಡ್ತಾರೆ. ವರ್ಕ್ ಮಾಡ್ತಿರೋದಷ್ಟು ಲಿಂಗರಾಜ್ ಅವರು ವರ್ಕ್ ಮಾಡ್ತಾ ಇರೋದು. ಸೊ ಮೇನ್ ಅಂದ್ರೆ ಪ್ರಭು ಸರ್ ಗೈಡೆನ್ಸ್ ಅಲ್ಲೇ ನಡೀತಾ ಇರೋದು. ಸೊ ರಘು ಸರ್ ಚೆನ್ನಾಗಿ ಮಾಡ್ಕೊಡಿ. ಬಹುಶಃ ಬಹಳ ಸಬ್ಸ್ಕ್ರೈಬರ್ಸ್ ನಿಮ್ಮನ್ನ ಅಪೇಕ್ಷೆ ಪಡ್ಬೋದು, ಬರ್ಬೋದು, ಇವನ್ ಶೋರೂಮ್ಗೂ ಬರ್ಬೋದು. ಸೊ ನೋಡ್ಕೊಂಡು ಅವ್ರಿಗೂ ಸಜೆಷನ್ಸ್ ಚೆನ್ನಾಗಿ ಕೊಡಿ. ಒಳ್ಳೆ ಸರ್ವಿಸ್ನೇ ಕೊಡ್ತೀವಿ. ಎಸ್ ಸರ್, ಅಂದ್ರೆ ಸರ್ ಆಕ್ಚುಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಆಗಿದೆ. ಸೊ ಆ ಫೀಲ್ಡ್ ಅಲ್ಲಿ ನಾಲೆಜ್ ಇದ್ದವರು ಮಾಡೋದಕ್ಕೂ ಏನು ಗೊತ್ತಿಲ್ಲದೆ ಇರೋರು ಮಾಡೋದಕ್ಕೂ ಎಕ್ಸ್ಪೀರಿಯನ್ಸ್ ಮೇಲೆ ಮಾಡ್ತಾರೆ. ಈಗ ನಮ್ಗೆ ಏನಂದ್ರೆ ಎಷ್ಟೇ ಔಷಧಿ ತಗೊಂಡು ಹಳೆ ಡಾಕ್ಟ್ರೇ ವಾಸಿ ಅಂತ ಅನ್ಸ್ಬಿಡುತ್ತೆ. ಆತರ ಎಕ್ಸ್ಪೀರಿಯನ್ಸ್ ಮೇಲೆ ಮಾಡೋದು ಬೇರೆ, ಓದ್ಕೊಂಡು ಅದ್ರ ಬಗ್ಗೆ ತಿಳ್ಕೊಂಡು ಮಾಡೋದೇ ಬೇರೆ. ಇವಾಗಿನ ಜನರೇಷನ್ ಹಂಗೆ, ಇವಾಗಿನ ಒಂದು ಟೇಸ್ಟ್ ಅಥವಾ ಎಲ್ರಿಗೂ ಅಪೇಕ್ಷೆಗಳು ಬದಲಾಗಿದೆ. ಅದ್ರ ಪ್ರಕಾರ ಮಾಡ್ಕೊಡಕ್ಕೆ ಅದ್ರ ಬಗ್ಗೆ ನಾಲೆಜ್ ಇರೋದಿದ್ರೆ ಒಳ್ಳೇದು. ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತಾ ಹೋಗ್ತೀನಿ. ಒಂದ್ 2-3 ಡೆಮೋ ಲೈಟ್ಸ್ ತೋರಿಸ್ತೀನಿ ನಿಮ್ಗೆ, ನಾವ್ ಯಾವ ತರದನ್ನ ಆಪ್ಟ್ ಮಾಡಿದೀವಿ, ಹಾಕ್ಸ್ತಾ ಇದೀವಿ ಅಂತ. ಅಂಡ್ ಪ್ರಭು ಸರ್ ಥ್ಯಾಂಕ್ ಯು ಸರ್, ರಘು ಸರ್ನ ಕರ್ಕೊಂಡ್ ಬಂದಿದ್ದಕ್ಕೆ. ಇಲ್ಲ, ನಮ್ಗೆ ಏನಂತಂದ್ರೆ ಮೇನ್ ಅದ್ರ ಬಗ್ಗೆ ನಾಲೆಡ್ಜ್ ಇರೋರು ಬೇಕು ಅಂತಾನೆ ಮಾಡೋದು. ಹೌದು. ಪ್ರಭು ಸರ್ ಬಂದಾಗ ಅವ್ರದ್ದು ಐಡಿಯಾಸ್ ಇದ್ದಿದ್ದೇ ಬೇರೆ. ಒಳಗಡೆ ಬಂದು ನಾವ್ ಎಕ್ಸ್ಪ್ಲೇನ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಕಂಪ್ಲೀಟ್ ಆಗಿ ಸರ್ ಚೇಂಜ್ ಆದ್ರು. ಓಕೆ ಈ ತರ ಅಂತ ಹೇಳಿ ಅವ್ರ ಸಜೆಷನ್ ಕೊಡ್ತಾ ಅವರು. ಸೊ ಈ ಕಡೆ ಮಾಡರ್ನ್ ಅಂತಾನು ಹೇಳಕ್ ಬರಲ್ಲ, ಟ್ರೆಡಿಷನಲ್ ಅಂತಾನು ಹೇಳಕ್ ಬರಲ್ಲ, ಸೆಮಿ ನಮ್ದು ಕಾನ್ಸೆಪ್ಟ್ ಇರದೆ ಹಂಗಾಗಿದೆ. ಯಾಕಂದ್ರೆ ಹಂಚು ಕಲ್ಕಂಬ ಬೇಕು, ಇದೇ ತರ ಬೇಕು ಅಂತ ಅನ್ಕೊಂಡು ಕೆಲವೊಂದನ್ನು ಆಫ್ ಮಾಡಿದ್ರೆ ಇಟಾಲಿಯನ್ ಸಿಸ್ಟಮ್ ಹೋಗಿದೀವಿ. ಸೊ ಅಲ್ಲಿ ನಮ್ಗೆ ಮಾಡರ್ನ್ ಸ್ಟೈಲ್ ಬಂತು. ಸೊ ಇದಕ್ಕೆ ಮ್ಯಾಚ್ ಆಗೋಕೆ ನೀವು ಲೈಟಿಂಗ್ಸ್ ಒಂದು ಖುಷಿ ಆಗಿದೆ ಅಂದ್ರೆ ನಿಮ್ಗೂ ಕೂಡ ಅರ್ಥ ಆಯ್ತು ನಾವೇನ್ ಹೇಳ್ತಾ ಇದೀವಿ ಅಂತ. ಸೊ ನೀವು ಮನೆಗಳನ್ನ ಎಷ್ಟು ಮನೆಗಳಿಗೆ ಆಲ್ರೆಡಿ ಪ್ರೊವೈಡ್ ಮಾಡಿದೆ ಸರ್ ಲೈಟಿಂಗ್ಸ್ ಎಲ್ಲ? ಸಾಕಷ್ಟು ಒಂದು 150ರಿಂದ 200 ಮನೆಗಳಿಗೆ ಪ್ರೊವೈಡ್ ಮಾಡಿದ್ದೀವಿ. ಪ್ರತಿಯೊಂದು ಮನೆಗೂ ಡಿಫ್ರೆಂಟ್ ಆಗಿ ಅವ್ರ ಟೇಸ್ಟಿಗೆ ತಕ್ಕಂಗೆ, ಅವ್ರ ಡಿಸೈನ್ಸಿಗೆ ತಕ್ಕಂಗೆ ನಾವು ಲೈಟ್ಸ್ ಕೂಡ ಕಸ್ಟಮೈಸ್ ಮಾಡಿ ಕೊಟ್ಟಿದ್ದೀವಿ ಅವ್ರಿಗೆ. ಸೊ ನಾವು ಆ ಥರ ಪರ್ಟಿಕ್ಯುಲರ್ ಕ್ಲೈಂಟ್ ಯಾವ ರೀತಿ ಅವ್ರದ್ದು ಡಿಸೈನ್ ಮಾಡಿದ್ದಾರೆ ಮನೆ, ಅಥವಾ ಆರ್ಕಿಟೆಕ್ಟ್ ಯಾವ ರೀತಿ ಡಿಸೈನ್ ಮಾಡಿದ್ದಾರೆ, ಅವ್ರಿಗೆ ಯಾವ ಥರ ಮ್ಯಾಚ್ ಆಗುತ್ತೋ ಆ ಥರ ಲೈಟ್ಸ್ಗಳನ್ನ ನಾವು ಅವ್ರಿಗೆ ತೋರಿಸ್ತೀವಿ. ಅವ್ರದ್ದು ಇಂಟ್ರೆಸ್ಟ್ನ ಅರ್ಥ ಮಾಡ್ಕೊತೀವಿ, ಅದ್ರ ಪ್ರಕಾರ ಯಾವ್ದು ಬೇಕೋ ಅದನ್ನ ನಾವು ಸಜೆಸ್ಟ್ ಮಾಡ್ತೀವಿ. ಸೊ ಅಲ್ಟಿಮೇಟ್ಲಿ ಕ್ಲೈಂಟ್ಸ್ ಏನು ಸೆಲೆಕ್ಟ್ ಮಾಡ್ತಾರೆ ಅದನ್ನ ನಾವು ಸಪ್ಲೈ ಮಾಡ್ತೀವಿ. ಆ ಥರ ನಮ್ದು ವರ್ಕ್ ಇರುತ್ತೆ. ನಿಮ್ಮನೆ ಚಾಲೆಂಜಿಂಗ್ ಅನ್ಸಿಲ್ಲ ಮೇಡಮ್. ಪ್ರಭು ಸರ್ ಇದ್ರಲ್ಲ, ಸರ್ ಪ್ರತಿಯೊಂದಕ್ಕೂ ನನ್ಗೆ ಗೈಡೆನ್ಸ್ ಕೊಟ್ಟರು. ಸರ್ ನಾವು ಈ ಥೀಮಲ್ಲಿ ಮಾಡ್ತಾ ಇದೀವಿ, ಈ ಸ್ಟೈಲಲ್ಲಿ ಮಾಡ್ತಾ ಇದೀವಿ ಅಂತ ಹೇಳಿದ್ರು. ಸೊ ನನಗೆ ಅಲ್ಲಿ ಪ್ರಾಡಕ್ಟ್ ಸೆಲೆಕ್ಷನ್ಗೆ ಯಾವುದು ನನಗೆ ತೊಂದರೆ ಅಂತ ಅಥವಾ ಏನೋ ಚಾಲೆಂಜಿಂಗ್ ಅಂತ ಯಾವುದು ಅನಿಸ್ಲಿಲ್ಲ. ಸೊ ಇಟ್ ವಾಸ್ ವೆರಿ ಈಸಿ. ಪ್ರಭು ಸರ್ ಗೈಡೆನ್ಸ್ ಅಲ್ಲೇ ನಾವು ಎಲ್ಲದನ್ನು ಮಾಡಿದ್ವಿ. ತುಂಬಾ ಚೆನ್ನಾಗಿ ಬರ್ತಾ ಇದೆ ಲೈಟಿಂಗ್ಸ್ ಎಲ್ಲ ಕೂಡ. ಇಲ್ಲ, ಗೈಡೆನ್ಸ್ ಅನ್ನೋದಕ್ಕಿಂತ ಸ್ವಲ್ಪ ತಲೆ ತಿನ್ನೋದು ಜಾಸ್ತಿ. ನನಗೆ ಅದು ಹಿಂಗೆ ಬರಬೇಕು, ಅದು ಇಷ್ಟು ಅಕ್ಯುರೇಸಿ ಒಳಗೆ ಹಿಂಗೆ ಬಂದ್ರೆ ಚೆನ್ನಾಗಿ. ಅವ್ರು ಅದನ್ನ ಹೇಳಲ್ಲ, ಅವ್ರು ತಲೆ ತಿಂದ್ರು ಅಂತ. ಬಟ್ ಲಿಟ್ರಲಿ ತಲೆ ತಿಂದಿರೋದು ಜಾಸ್ತಿ. ಸರ್ ಇದು ಇಷ್ಟೇ, ಹಿಂಗೆ ಬರ್ಬೇಕು ಹಂಗೆ ಬರ್ಬೇಕು ಅಂತಂದು ಹೇಳಿ. ಸೊ ಅದ್ರ ಪ್ರಕಾರ ಇಸ್ ಡೂಯಿಂಗ್ ವೆಲ್. ಓಕೆ, ನಮ್ಮ ಮನೆ ಸ್ವಲ್ಪ ಚಾಲೆಂಜಿಂಗ್ ಅಂತ ನನ್ಗೆ ಅನ್ಸುತ್ತೆ ಯಾವಾಗ್ಲೂ. ಯಾಕಂದ್ರೆ ನಾವು ಪ್ರಭು ಸರಿ ತಲೆ ತಿಂತಾ ಇರ್ತೀವಿ, ಅದ್ರದ್ದು ಭಾರ ಅಷ್ಟು ಅವ್ರ ಮೇಲೆ ಹಾಕ್ಬಿಡ್ತೀವಿ. ಸುಮಾರು ವರ್ಕ್ಗಳಷ್ಟೇ, ಏನಾದ್ರು ಸ್ವಲ್ಪ ಹೆಚ್ಚು ಕಡಿಮೆ ಆಯ್ತು ಅಂತಂದ್ರೆ ಪ್ರಭು ಸರಿಗೆ ಫೋನ್ ಮಾಡಿ ನೀವು ಕೇಳಿ, ನೀವು ಹೇಳಿ ಅಂತ ನಾನು ನಮ್ಮ ಮನೆಯವ್ರಿಗೆ ಹೇಳ್ತಾನೆ ಇರ್ತೀನಿ. ಸೊ ಏನಾಗುತ್ತೆ ಅಂದ್ರೆ ಒಬ್ರ ಮೇಲೆ ನಾವು ಜವಾಬ್ದಾರಿಗಳನ್ನ ಹಾಕಿದಾಗ ತುಂಬಾ ಈಸಿ ಆಗ್ಬಿಡುತ್ತೆ ನಮ್ಗೆ ವರ್ಕ್, ಮೋಡ್ ಆಫ್ ವರ್ಕ್ ತುಂಬಾನೇ ಈಸಿ ಆಗುತ್ತೆ. ಇನ್ನೊಂದು ವಿಚಾರ ಅಂದ್ರೆ ರಘು ಸರ್ ಅವ್ರ ತಾಯಿ ನಮ್ ಸಬ್ಸ್ಕ್ರೈಬರ್ ಅಂತೆ, ಅದು ಕೇಳಿ ಬಹಳ ಖುಷಿ ಆಯ್ತು. ಮೂಲತಃ ಇಳ್ಕಲ್ ಅವರು. ಸೊ ಅದು ಒಂಥರ ಎಲ್ಲೋ ಒಂದ್ ಕಡೆ ಕನೆಕ್ಷನ್ ಅಂತಾನು ಅನ್ಸ್ತು. ಸರ್ ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಮನೆ ನೀವು ಒಪ್ಕೊಂಡಿದ್ದಕ್ಕೂ ಥ್ಯಾಂಕ್ಸ್ ಹೇಳ್ಬೇಕು. ಸರ್ ನಿಮಗ್ ಥ್ಯಾಂಕ್ ಯು ಸರ್. ನನಗೆ ಆಪರ್ಚುನಿಟಿ ಕೊಟ್ಟ ನಿಮ್ ಇಬ್ಬರಿಗೂ, ಪ್ರಭು ಸರ್ಗೂ ನಿಮ್ಗೂ ಇಬ್ಬರಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ನಾವು ನೋಡ್ತಾ ಇರ್ತೀವಿ. ಅದಾದ್ಮೇಲೆ ನಮ್ದು ಇನ್ನೊಂದು ಗ್ರೂಪ್ ಅಲ್ಲಿ ಪರಿಚಯ ಆದಾಗ ಮೇನು ಯು ವಾಸ್ ವೆರಿ ನಾಲೆಡ್ಜಬಲ್. ಇಲ್ಲ ರಘುಸನ್ ಇದು ಹಿಂಗ್ ಬರ್ಬೇಕು ಅಂತ ಅಂದಾಗ ಹಂಗಲ್ಲ, ಇದು ಹಿಂಗೆ ಅಂತ ಹೇಳ್ಬಿಟ್ಟು ಹಿ ಯೂಸ್ ಟು ಗಿವ್ ಇನ್ ಟೆಕ್ನಿಕಲ್ ರಿಪ್ಲೈಸ್. ಸೊ ಹಂಗಿದ್ದಾಗ ಓಕೆ ಫೈನ್, ಇವು ನನಗೆ ಸೆಟ್ ಆಗ್ತದೆ. ಲೈಟಿಗೆ ಹಿಂಗೆ ಬರ್ಬೇಕು, ಇಷ್ಟೇ ಲುಮೆನ್ಸ್ ಅಲ್ಲಿ ಬರ್ಬೇಕು, ಅದಕ್ಕೊಂದು ಇದು ಸೆಟ್ ಇದು ಇರುತ್ತೆ, ಟೆಂಪರೇಚರ್ ಇರುತ್ತೆ, ಲೈಟ್ ಟೆಂಪರೇಚರ್. ಇಲ್ಲ ಅದು ಹಿಂಗೆ ಬರ್ಬೇಕು, ಇದು ಇಷ್ಟೇ ಬರ್ಬೇಕು, ಅಂಡ್ ಮೋರ್ ಅಡ್ವಾನ್ಸ್ಡ್. ಇವಾಗೆಲ್ಲ ಇವ್ರು ಹೇಳೋ ಪ್ರಕಾರ ಮೊಬೈಲ್ ನಲ್ಲಿನೇ ನೀವು ಆಪ್ ಅಲ್ಲೇ ಕ್ಯಾನ್ ಕಂಟ್ರೋಲ್ ದ ಲೈಟ್ಸ್ ಅಪ್ ಟು 0 ಇಂದ 100% ವರ್ಗು, 3K ಇಂದ ಅಪ್ ಟು 6K ವರ್ಗು ನೀವು ಕಲರ್ ಟೆಂಪರೇಚರ್ನ ಮಾಡ್ಬೋದು. ಅಂಡ್ ಇದನ್ನೆಲ್ಲ ಅವ್ರಿಗೆ ಅದು ನಾಲೆಡ್ಜ್ ತುಂಬಾ ಚೆನ್ನಾಗಿರೋದ್ರಿಂದ ಓಕೆ ಫೈನ್, ನನಗೆ ಇವ್ರಿಗೆ ಇಲ್ಲಿ ಇಂಥ ಪ್ರಾಜೆಕ್ಟ್ ನನಗೆ ಇವ್ರು ಸೆಟ್ ಆಗ್ತಾರೆ. ಹಂಗಾಗಿ ಮೆಜಾರಿಟಿ ಎಲ್ಲರಲ್ಲೂ ಸೆಟ್ ಆಗಿ ಡೆಫಿನೆಟ್ಲಿ ಸರ್. ಸೊ ಲೈಟಿಂಗ್ ಅಲ್ಲಿ ಚಾಲೆಂಜಸ್ ತುಂಬಾ ಇರುತ್ತೆ. ಸೊ ಕೆಲವು ಕಸ್ಟಮರ್ಗಳಿಗೆ ಕಲರ್ ಕಂಟ್ರೋಲ್ ಮಾಡೋದಿರುತ್ತೆ, ಲೈಕ್ ವಾರ್ಮ್ ವೈಟ್ ಇಂದ ಕೂಲ್ ವೈಟಿಗೆ ಶಿಫ್ಟ್ ಮಾಡೋದಿರುತ್ತೆ. ಸೊ ಆತರ ಟೋಟಲಿ ಇಂಟು ಯಾವ ತರ ಅಂದ್ರೆ ಕೆಲವರು ರಿಮೋಟ್ಸ್ ಬೇಸ್ ಕೇಳ್ತಾರೆ, ಕೆಲವರು ಆಪ್ ಬೇಸ್ ಕೇಳ್ತಾರೆ,
ಕೆಲವರು ಇಂಟರ್ನೆಟ್ ಬೇಸ್ ಅಂತಂದ್ರೆ ವೈಫೈ ಮುಖಾಂತರ ಆಪರೇಟ್ ಮಾಡ್ತಕ್ಕಂಥ ಲೈಟ್ಸ್ ಗಳನ್ನ ಬೇಕು ಅಂತ ಕೇಳ್ತಾರೆ. ಸೊ ಕಸ್ಟಮರ್ಗೆ ಯಾವ ತರ ಬೇಕೋ ಆ ತರದ ಎಲ್ಲಾ ತರದ ಲೈಟ್ಸ್ ನಾವು ಮಾಡ್ಕೊಡ್ತೀವಿ. ಕೆಲವು ಕಸ್ಟಮೈಸೇಷನ್ ಸೈಜ್ ಗಳಿರುತ್ತೆ. ಸೊ ಡಿಸೈನ್ ಆರ್ಕಿಟೆಕ್ಟ್ ಡಿಸೈನ್ ಮಾಡಿ ಕೊಟ್ಟಿರ್ತಾರೆ, ಈ ಲೈಟ್ ಇಲ್ಲಿಂದ ಹೋಗ್ಬಿಟ್ಟು ಹಿಂಗ್ ಟರ್ನ್ ಆಗ್ಬಿಟ್ಟು ಇಲ್ಲಿಗೆ ಎಂಡ್ ಆಗ್ಬೇಕು ಅಂತ ಹೇಳ್ತಾರೆ. ಸೊ ಅದೇ ತರ ಆ ಡೈಮೆನ್ಷನ್ಸ್ ಪ್ರಕಾರ ನಾವು ಲೈಟ್ ನ ಮ್ಯಾನುಫ್ಯಾಕ್ಚರ್ ಮಾಡಿ ಸೈಟ್ ತಂದು ಕೊಟ್ಟಾದ್ಮೇಲೆ ಅವರು ಆ ಡೈಮೆನ್ಷನ್ ಏನ್ ಮ್ಯಾನುಫ್ಯಾಕ್ಚರ್ ಆಗಿ ಬಂದಿರುತ್ತೋ ಆ ಡೈಮೆನ್ಷನ್ಗೆ ಕಟ್ ಮಾಡ್ಬಿಟ್ಟು ಲೈಟ್ ಇನ್ಸ್ಟಾಲೇಷನ್ ಮಾಡ್ತಾರೆ. ಸೊ ಅವಾಗ ಡ್ರಾಯಿಂಗ್ ಅಲ್ಲಿ ಏನ್ ಬಂದಿರುತ್ತೋ ಸೈಟ್ ಅಲ್ಲೂ ಕೂಡ ಸೇಮ್ ಲೈಟ್ ಬಂದು ಫಿಟ್ ಆಗಿರುತ್ತೆ. ಸೊ ಡ್ರಾಯಿಂಗಿಗೆ ಸೈಟ್ಗೆ ಮ್ಯಾಚ್ ಆಗುತ್ತೆ. ಸೊ ಆ ತರ ಕೂಡ ಇವಾಗ ಹೆಂಗಾಯ್ತಂದ್ರೆ ನಮ್ಗೆ ಆರ್ಕಿಟೆಕ್ಟ್ ಇದಾರೆ, ಅವ್ರ ಮೂಲಕ ನಾವು ಬಂದ್ವಿ, ನಮಗೂ ಎಲ್ಲ ಒಂದು ನಾಲೆಜ್ ಬಂತು. ಏನು ಇಲ್ದೆ ಪಾಪ ಡೈರೆಕ್ಟ್ ಆಗಿ ಬರೋರು ಒಂದು ಬಜೆಟ್ ಫ್ರೆಂಡ್ಲಿ ಆಗಿ ಸರ್ ಏನಾದ್ರು ಮಾಡ್ಕೊಡಿ ಅಂತ ಆ ತರದ್ದು ನಿಮ್ಮ ಹತ್ರ ಅವೈಲೇಬಲ್ ಇದೆ. ನಮ್ಮ ಹತ್ರ ನಮ್ಮ ಕಸ್ಟಮರ್ಸ್ ಯಾರು ಬರ್ತಾರಲ್ಲ ನಾವು ಪ್ರತಿಯೊಬ್ಬರಿಗೂ ನಾವು ಗೈಡ್ ಮಾಡ್ತೀವಿ. ಸೊ ನಿಮ್ಗೆ ಯಾವ ರೀತಿ ಲೈಟ್ಸ್ ಬೇಕು, ನಿಮ್ಗೆ ಏನ್ ರಿಕ್ವೈರ್ಮೆಂಟ್ ಇದೆ, ಅವ್ರ ರಿಕ್ವೈರ್ಮೆಂಟ್ ನ ಫಸ್ಟ್ ನಾವೆಲ್ಲ ಅರ್ಥ ಮಾಡ್ಕೊಂತೀವಿ. ಅರ್ಥ ಮಾಡ್ಕೊಂಡ್ಬಿಟ್ಟು ಸಜೆಷನ್ಸ್ ನಮ್ಮ ಕಡೆಯಿಂದ ನಾವು ಫ್ರೀ ಆಗೇ ಕೊಡ್ತೀವಿ. ಸೊ ಸಿನ್ಸ್ ಐ ಆಮ್ ಎಲೆಕ್ಟ್ರಿಕಲ್ ಇಂಜಿನಿಯರ್, ಸೊ ಅದು ಲೈಟಿಂಗ್ ನಾಲೆಜ್ ಕೂಡ ನಮ್ಗಿರುತ್ತೆ. ಸೊ ಅದಕ್ಕೆ ತಕ್ಕಂಗೆ ನಾವು ಅವ್ರಿಗೆ ಗೈಡೆನ್ಸ್ ಕೂಡ ಕೊಡ್ತೀವಿ ಅಟ್ ಫ್ರೀ ಆಫ್ ಕಾಸ್ಟ್. ನಾವು ಬ್ಯಾಂಗ್ಳೂರಿಂದನೂ ಸುಮಾರು ಜನ ಕಾಂಟ್ಯಾಕ್ಟ್ ಮಾಡಿದೀವಿ. ಹೋಗಿ ಡೆಮೋ ನೋಡಕ್ಕೆ ಬೆಳಗ್ಗೆಯಿಂದ ಸಂಜೆ ತನಕ ನಮ್ಮ ಖರ್ಚು ಸಮಯ ಎಲ್ಲ ಇನ್ವೆಸ್ಟ್ಮೆಂಟ್ ಮಾಡಿ ನಾವು ಹೋಗಿ ನೋಡಿದೀವಿ. ಅಲ್ಟಿಮೇಟ್ಲಿ ಒಂದು 6 ತಿಂಗಳು ಇದೇ ಕೆಲಸ ಮಾಡಿದೀವಿ ಸರ್. ಹೋಗೋದು ನೋಡೋದು, ಈ ಇಂಟೀರಿಯರ್ ಡಿಸೈನ್ ಸರಿ ಹೋಗ್ತಾರ, ಅವ್ರನ್ನ ಕರ್ಸೋದು, ಅವ್ರ ಡಿಸೈನ್ಸ್ ತಗೊಳ್ಳೋದು, ಹಿಂಗೆ ಮಾಡಿ ಫೈನಲ್ ಎಲ್ಲಾ ಸುತ್ತಿ ಕಡೆಗೆ ದಾವಣಗೆರೆಯಲ್ಲಿ ಎಲ್ಲರೂ ಸಿಗ್ತಾರೆ ಅನ್ನೋದು ನಿಜವಾಗ್ಲೂ ನಮ್ಗೆ ಅಂದ್ಕೊಂಡಿರ್ಲಿಲ್ಲ. ಆಕ್ಚುಲಿ ಪ್ರಭು ಸರ್ ಸಿಕ್ಮೇಲೆ ನಮ್ಗೆಲ್ಲ ಈಸಿ ಆಗ್ತಾ ಹೋಯ್ತು ಪ್ರತಿಯೊಂದು ವರ್ಕ್ನು. ನಂದು ಸಜೆಷನ್ಸ್ ನಮ್ಗೆ ಚೆನ್ನಾಗಿ ಸಿಗ್ತಾ ಹೋಯ್ತು. ಇವ್ರು ಇಲ್ಲಿ ಹೋದ್ರೆ ಚೆನ್ನಾಗಿರುತ್ತೆ, ಅದು ತಗೊಂಡ್ರೆ ಚೆನ್ನಾಗಿರುತ್ತೆ ಅಂತ. ಈವನ್ ಅವ್ರದ್ದು ಅಲ್ದೇ ಇರೋ ಡಿಪಾರ್ಟ್ಮೆಂಟ್ ಅಲ್ಲಿ ನಮ್ಗೆ ಗೈಡೆನ್ಸ್ ಸಿಗ್ತಾ ಇದೆ. ಸೊ ನೀವು ಸಿಕ್ಕಿದ್ ಕೂಡ ಹಾಗೇನೆ. ಥ್ಯಾಂಕ್ಸ್ ಟು ಯು ಸರ್. ಆಕ್ಚುಲಿ ಏನಾದ್ರೆ ಇಂಟೀರಿಯರ್ ನಂಗೆ ಏನಾದ್ರು ಡೆಕೋರೇಟಿವ್ ಐಟಮ್ಸ್ ಬೇಕು ಅಂದ್ರೂ ಕೂಡ ಅದಕ್ಕೂ ಸೊಲ್ಯೂಷನ್ ಇದೆ ಅವ್ರ ಹತ್ರ. ಅಲ್ಲೋಗಿ ಇಲ್ಲೋಗಿ ಅಲ್ಲಿ ಸಿಗುತ್ತೆ. ಇಲ್ಲ ಸರ್ ತುಂಬಾ ಓಡಾಡ್ತಾರೆ ಮೇಡಮ್, ಅವ್ರಿಗೆ ತುಂಬಾ ಸಿಕ್ಕಾಪಟ್ಟೆ ನಾಲೆಜ್ ಇದೆ. ಆಮೇಲೆ ಸರ್ ಪ್ರಾಜೆಕ್ಟ್ಸ್ ನ ತುಂಬಾ ವರ್ಕ್ ಮಾಡಿದೀನಿ, ಟೇಸ್ಟ್ ಇದೆ ಅವ್ರಿಗೆ. ಅವ್ರ ಟೇಸ್ಟ್ ಇದೆ. ಆಮೇಲೆ ವರ್ಕ್ ಕೂಡ ಅವ್ರದ್ದು ಹಂಗೆ ಇರುತ್ತೆ. ಏನ್ ಹೋದ್ರು ಸಿಕ್ಕಾಪಟ್ಟೆ ರಾಯಲ್ ಸಖತ್ ಗ್ರ್ಯಾಂಡ್ ಆಗಿ ಮಾಡಿರ್ತಾರೆ. ಬಹಳ ಕೆಲಸಕ್ಕೆ ನಮಗೂ ಚಾಲೆಂಜ್ ಅನ್ಸುತ್ತೆ, ಹೆಂಗಪ್ಪ ಇದಕ್ಕೆ ಲೈಟಿಂಗ್ ಕೊಡೋದು, ಹೆಂಗಪ್ಪ ಇದ್ರಲ್ಲಿ ಈ ರೀತಿ ಮಾಡೋದು. ನಾವು ಈ ಮಾತಾಡ್ತಾ ಇರುವಾಗ ಸರ್ ಕೆಲವೊಬ್ರು ನೋಡೋರ್ಗಂದ್ರೆ ಓ ಇದು ನಮ್ಗೆಲ್ಲ ಆಗಲ್ಲ ಬಿಡಪ್ಪ ಅಂತ. ಅದಕ್ಕೆ ನಾನು ಅದೇ ಎಲ್ರು ಅಫೋರ್ಡ್ ಮಾಡ್ಬೋದು ಎಲ್ಲರೂ. ಸೊ ಏನಂಗದೆ ದೊಡ್ಡ ಮನೆ ಇರ್ಬೇಕು ಅಥವಾ ಸಿಕ್ಕಾಪಟ್ಟೆ ಖರ್ಚು ಮಾಡೋರ್ಗೆ ಅಷ್ಟೇನೆ ನಾವು ಇದೆಲ್ಲ ಸಾಧ್ಯ ಅಂತಂದ್ರೆ ಇಲ್ಲ. ನಿಮ್ಗೆ ಗೈಡೆನ್ಸ್ ತಗೊಳಕ್ಕೆ ಯಾವ ಮನೆ ಆದ್ರೆ ಏನು ನಿಮ್ಗೆ ಗೈಡೆನ್ಸ್ ತಗೊಂಡೇ ಮಾಡಿ. ಒನ್ಸ್ ಇನ್ ಲೈಫ್ ಟೈಮ್ ಎಷ್ಟೋ ಜನ ಮನೆ ಕಟ್ಕೊಳ್ತಾ ಇರ್ತೀರಾ, ಅದ್ ಜೀವನ ಪೂರ್ತಿ ಅಲ್ಲಿ ಕಳಿಬೇಕಾಗಿರುತ್ತೆ. ಆಸೆ ಪಟ್ಟು ಒಂದೇ ಒಂದ್ ಲೈಟ್ ಹಾಕಿದ್ರು ಅದ್ ಕೊಡೋ ಖುಷಿ ನಿಜವಾಗ್ಲೂ ಅದು ಎಕ್ಸ್ಪ್ರೆಸ್ ಮಾಡಕ್ಕಾಗಲ್ಲ, ಅನ್ಭವಿಸ್ಬೇಕಷ್ಟೇನೆ. ಆ ರೀತಿ ನಾವು ಒಂದ್ ಕಲರ್ ಸೆಲೆಕ್ಟ್ ಮಾಡುವಾಗನು ಲೈಟ್ ಇಂದು ಬಲ್ಬ್ ಕಲರ್ ಸೆಲೆಕ್ಟ್ ಮಾಡುವಾಗನು ತಲೆಯಲ್ಲಿ ಇಟ್ಕೊಳ್ತಾ ಇದೀವಿ. ಪ್ರಭು ಸರ್ ಅದನ್ನ ಹೇಳ್ತಾ ಹೋಗ್ತಾ ಇದಾರೆ, ಕಾಮ್ ಫೀಲಿಂಗ್ ಕೊಡ್ಬೇಕು ಮೇಡಮ್, ಇಲ್ಲಿ ಲಿವಿಂಗ್ ಏರಿಯಾ ಹಿಂಗೆ ಇರ್ಬೇಕು ಅಂತ. ಹೌದು ಅನ್ಸುತ್ತೆ, ಅದು ಇಮ್ಯಾಜಿನ್ ಮಾಡ್ಕೊಂಡಾಗೆ ಮನ್ಸು ಒಂಥರ ಶಾಂತಿ ಅನ್ಸುತ್ತೆ. ಸೊ ಸಜೆಷನ್ಸ್ ತಗೊಂಡ್ ಮುಂದುವರಿರಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅಂಡ್ ನಮ್ಮ ಸಬ್ಸ್ಕ್ರೈಬರ್ಸ್ ಯಾರೇ ಬಂದ್ರು ಪ್ಲೀಸ್ ಗೈಡ್ ಮಾಡಿ ಚೆನ್ನಾಗಿ. ಇನ್ನೊಂದು ಪಾಯಿಂಟ್ ಇದೆ ಇದಕ್ಕೆ, ನೀವು ಅವಾಗ್ಲೇ ಹೇಳಿದ್ರಲ್ಲ ಹಿಂಗೆ ಮನೆ ದೊಡ್ಡದಿದ್ರೆ ಅಷ್ಟೇ ಅಂತಂದೇಳಿ, ಅದು ಆತರ ಬರಲ್ಲ. ನಾವು ಎಕ್ಸ್ಟ್ರಾ ಬೇರೆ ಹೊಸ ಮೆಟೀರಿಯಲ್ ಏನ್ ಹಾಕಿಲ್ಲ. ಎಲ್ಲಾರ ಮನೇಲೂ ಏನ್ ಪ್ಲೈವುಡ್ ಏನ್ ಶೀಟ್ ಯೂಸ್ ಮಾಡ್ತಾರೋ ಅದನ್ನೇ ಯೂಸ್ ಮಾಡೋದೇ, ಬೇರೆ ತರ ಯೂಸ್ ಮಾಡ್ತೀವಿ ನಾವು ಅಷ್ಟೇ, ಸಿಂಪಲ್. ಈಗ ಇದು STHMR ಎಲ್ಲ ಮೇಡಮ್ ಡಿಕೋ ಪೇಂಟಿಗೆ ಯೂಸ್ ಮಾಡ್ತಾರೆ, ಬಟ್ ನಾವು ಇದನ್ನ ಡಿಕೋ ಪೇಂಟ್ ಮಾಡ್ತೀವಿ ಬಟ್ ಇನ್ ಅನದರ್ ಡಿಸೈನ್. ಈ ಮನೇಲಿ ನಮಗೆ ಬೇಸಿಕ್ ಲೈಕ್ ಒಂದು ಯುರೋಪಿಯನ್ ಪ್ಲಸ್ ಟ್ರೆಡಿಷನಲ್ ಮಿಕ್ಸ್ ಡಿಸೈನ್ ಅಲ್ಲಿ ನಾವು ಮಾಡಿರೋದು ಇದನ್ನ. ಸೊ ಹಂಗಾಗಿ ಈ ಥೀಮ್ ಬರುತ್ತೆ. ಇದಲ್ದಲ್ಲೇ ನಮ್ ಬೇರೆ ಮಾಡರ್ನ್ ಕಂಟೆಂಪ್ರರಿ ಡಿಸೈನ್ ಅಲ್ಲೂ ನಾವು ಇದೇ ಮೆಟೀರಿಯಲ್ ಯೂಸ್ ಮಾಡ್ತೀವಿ ಬಟ್ ಇನ್ನ ವೆರಿ ಡಿಫ್ರೆಂಟ್ ಡಿಸೈನ್. ಸೊ ಹಂಗಿದ್ದಾಗ ಏನಾಗುತ್ತೆ, ನೋಡೋಕ್ ಬಹಳ ಚೆನ್ನಾಗಿದ್ದಾಗ ಎಷ್ಟು ದುಬಾರಿ ಅಂತ ಅನ್ಸುತ್ತೆ, ಏನು ದುಬಾರಿ ಇರಲ್ಲ. ಇದನ್ನ ತೋರ್ಸೋ ರೀತಿನ ಬೇರೆ ತರ ಪ್ರೆಸೆಂಟ್ ಮಾಡೋದೇ ಇಟ್ಸ್ ಡಿಸೈನ್ ಪಾರ್ಟ್ ಅಷ್ಟೇ. ನಮ್ದು ಅಂದ್ರೆ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಇರೋದು 45 ವರ್ಷ. ನಮ್ಮ ತಂದೆಯವರೆಲ್ಲ ಅದೇ ಬಿಸ್ನೆಸ್ ಮಾಡ್ಕೊಂಡು ಬಂದಿರೋದು. ಈಗ ಸೆಪರೇಟ್ ಆಗಿ 8 years ಆಗಿದೆ. ಟೋಟಲ್ ಬಿಸ್ನೆಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ 45 years. ನಾವು ಓದಿದ್ದು ಅದನ್ನ. ಆಮೇಲೆ ಮೇನ್ ಪ್ರಾಡಕ್ಟ್ ನಾಲೆಡ್ಜ್ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಸುಮ್ನೆ ದೊಡ್ಡ ರೂಮ್ ಇದೆ ಅಂದ ತಕ್ಷಣ ಬದೆಲ್ಲ ತಗೊಂಡ್ ಬಂದ್ ಹಾಕ್ಬಿಟ್ರೆ ಅದು ಡಿಸೈನ್ ಆಗಲ್ಲ. ನಂಗೆ ಸುಮಾರು ಜನ ನನ್ಗೆ ಹೇಳ್ತಾ ಇರೋದು, ಒಂದಷ್ಟು ಜನ ಪಾಪ ಏನಾಗಿದೆ ವರ್ಕ್ ಮಾಡಿಸಿದ್ದಾರೆ, ತುಂಬಾ ಲಾಸಸ್ ಆಗಿದೆ, ಕ್ರೋರ್ಸ್ ಅಲ್ಲಿ ಲಾಸಸ್ ಆಗ್ಬಿಟ್ಟಿದೆ ಪ್ಲೈವುಡ್ ಅಲ್ಲಿ ಸ್ಪೆಷಲಿ. ಅಂದ್ರೆ ವರ್ಕ್ ಹೆಂಗ್ ಮಾಡಿಸ್ಬೇಕು ಏನು ಅಂತ ಅದಕ್ಕೆ ನನ್ಗೆ ತುಂಬಾ ಜನ ಪಾಪ ಸಿಂಪತಿಯಿಂದ ನಂಗೆ ಹೇಳ್ತಾ ಇದಾರೆ, ಅಥವಾ ನನ್ನ ಮೇಲಿರೋ ಒಂದು ಕಾಳಜಿಯಿಂದ ತುಂಬಾ ಜನ ಕಮೆಂಟ್ ಹಾಕ್ತಿದ್ದಾರೆ, ಮ್ಯಾಮ್ ನೋಡ್ ಮಾಡಿಸಿ ಆಮೇಲೆ ಕೀಳ್ಸೋ ಪರಿಸ್ಥಿತಿ ಬರುತ್ತೆ, ನೋಡ್ ಮಾಡಿಸಿ ಅಂತ. ಅದಕ್ಕೆ ಯಾಕೆ ಕೇಳಿದೆ ಅಂದ್ರೆ 1 ವರ್ಷ 2 ವರ್ಷದ ಬಿಸ್ನೆಸ್ ಅಲ್ಲ, ಅವರು ಇದೇ ಬಿಸ್ನೆಸ್ ಅಲ್ಲಿ ಸುಮಾರು 45 ವರ್ಷಗಳಿಂದ ನಡ್ಕೊಂಡು ಬಂದಿರೋದು.
ಅವ್ರ ಅಂಗಡಿ ಹೆಸರು ನಮಗೆಲ್ಲ ಮುಂಚಿನ ಫೆಮಿಲಿಯರ್, ಬಟ್ ಅವ್ರ ಮಗನೇ ಅಥವಾ ಅವ್ರ ಮೊಮ್ಮಗನೇ ಈ ಬಿಸ್ನೆಸ್ ಅಲ್ಲಿ ಇದ್ದಾರೆ ಅಥವಾ ಈ ಒಂದು ಡಿಸೈನಿಂಗ್ ಇದ್ರಲ್ಲಿ ಇದ್ದಾರೆ ಅಂತ ನಮ್ಗೆ ಗೊತ್ತಾಗಿದ್ದು ಇತ್ತೀಚೆಗೆ. ಒಳ್ಳೇದೇ ಆಯ್ತು, ಅವ್ರದೇ ಪ್ರಾಡಕ್ಟ್ ಅವರೇ ಮಾಡ್ತಾರೆ ನಮ್ಮ ಮನೇಲಿ ಅಂದ್ರೆ ಇನ್ನೂ ಒಳ್ಳೇದು ಅಂತ ಹೇಳಿ 100% ನಾವು ಯಾವುದೇ ವಿಚಾರದಲ್ಲಿ ಮೋಸ ಹೋಗಿಲ್ಲ, ಹೋಗೋದು ಇಲ್ಲ. ನಮಗೂ ಅಲ್ಪ ಸ್ವಲ್ಪ ನಾಲೆಜ್ ಇದೆ, ಅದೆಲ್ಲದಕ್ಕಿಂತ ಗೊತ್ತಿರೋ ಜನ ಆಗ್ಬೇಕು, ಇದು ನಾನು ಹೇಳಕ್ ಇಷ್ಟಪಡ್ತೀನಿ. ಗೊತ್ತಿರೋರು ಇದ್ರೆ ಆತರ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಲೋಕಲ್ ನಮ್ಮ ದಾವಣಗೆರೆಯಲ್ಲಿ ಅವರು ಇರೋದೇ ಬೇಸಿಕಲಿ ದಾವಣಗೆರೆ ಇರೋದ್ರಿಂದ ಎನಿ ಟೈಮ್ ನಮ್ಗೆ ಯಾವಾಗ ಮನೇಲಿ ಏನಿದೆ ಎಲ್ಲದನ್ನು ಕರೆದು ಕೇಳ್ತಿರ್ತೀವಿ, ತೋರಿಸ್ತಾ ಇರ್ತೀವಿ. ನಿಮ್ಮ ಕಾಳಜಿಗೆ ಥ್ಯಾಂಕ್ ಯು ಸೋ ಮಚ್. ಬಟ್ ಆತರ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ನಾ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಮೇಡಮ್, ಇದು ಜಸ್ಟ್ ಒಂದು ವೆರಿ ಸ್ಮಾಲ್ ಪಾಯಿಂಟ್ ಇದೆ, ಏನಕ್ಕೆ ಪ್ರಾಬ್ಲಮ್ ಆಗಿರಬಹುದು ಅಂತ. ಈಗ ನೀವು ಮನೆ ತೋಳೆಲ್ಲ ಹಾಕ್ತೀರಾ, ಐ ಮೀನ್ ವಿಂಡೋ ಫ್ರೇಮ್ಸ್ ಎಲ್ಲ ಮಾಡ್ತೀರಾ. ಅದು ಮಾಡಿದ್ಮೇಲೆ ಟೆಂಪರರಿ ಡೋರಿಗೆ ಅಂತ ಒಂದು ನಾರ್ಮಲ್ ಬೇಸಿಕ್ ಪ್ಲೈವುಡ್ ತರ್ತೀರ, ವಿಚ್ ಇಸ್ MR ಗ್ರೇಡ್. ಅದು ಓವರ್ ಎ ಪೀರಿಯಡ್ ಆಫ್ ಟೈಮ್ ನೀವು ಕ್ಯೂರಿಂಗ್ ಮಾಡುವಾಗ ಎಲ್ಲ ಅದು ಅದ್ರ ಮೇಲೆ ನೀರು ಬಿದ್ದಿರುತ್ತೆ. ತುಂಬಾ ಜನ ಏನ್ ಮಾಡ್ತಾರೆ, ಅದು 8x3 ಇದೆ ಅಥವಾ 7x3 ಸೈಜ್ ಇದೆ, ಏನಕ್ಕೆ ವೇಸ್ಟ್ ಮಾಡಬೇಕು, ಇದನ್ನ ಮೀಟರ್ ಬೋರ್ಡಿಗೆ ಹಾಕು ಅಥವಾ ಶೂ ರಾಕಿಗೆ ಹಾಕು, ಅದನ್ನ ಯೂಸ್ ಮಾಡ್ತಾರೆ. ಅದು ಆಲ್ರೆಡಿ ಅದು ವೆಟ್ ಆಗಿ 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 ಅದು ಟರ್ಮೈಟ್ಸ್ಗೆ ಫೇವರೇಬಲ್ ಕಂಡೀಷನ್ ಅಲ್ಲಿ ಇರುತ್ತೆ ಅದು ಆಲ್ರೆಡಿ. ಆ ಕಂಡೀಷನ್ ಅಲ್ಲಿ ನೀವು ಯೂಸ್ ಮಾಡ್ತಾರೆ ಜನರಲಿ. ಮೆಜಾರಿಟಿ ಒಂದು 10ರಲ್ಲಿ 5-6 ಜನ ಕ್ಲೈಂಟ್ಸ್ ಆ ತರ ಪ್ಲೈವುಡ್ಸ್ ನ ಯೂಸ್ ಮಾಡಿದಾಗ ಫಸ್ಟ್ ಅದಕ್ಕೆ ಹತ್ತುತ್ತೆ. ಅದು ಮೋಸ್ಟ್ ಫೇವರಬಲ್ ಕಂಡೀಷನ್ ಅದು. ಈಗ ಒಂದು ಸಾಮ್ರಾಜ್ಯದಲ್ಲಿ ಒಂದು ಲೂಪ್ ಹೋಲ್ ಎಲ್ಲ ಒಳಗಡೆ ಇದ್ದಂಗೆ ಎಲ್ಲ ಹೆಂಗ್ ನುಗ್ತಾರೆ, ಸೇಮ್ ವೇ ಅದು ಫೇವರಬಲ್ ಕಂಡೀಷನ್ ಆಗಿರೋದ್ರಿಂದ ಅದಕ್ ಬಂದ್ಬಿಟ್ಟು ಇಡೀ ಮನೆಗೆಲ್ಲ ಬರುತ್ತೆ. ಸಾರಿ ಇಂಟರಪ್ಟ್ ಸರ್, ಅದು ಟರ್ಮೈಟಿನ್ ಪ್ರಾಬ್ಲಮ್ ಅಲ್ಲ, ನಾನು ನೋಡಿದೀನಿ ಹೇಳ್ತಾ ಇರೋದು. ಅವ್ರ ಪಾಪ ಹೆಂಗಂದ್ರೆ ಈ ಪ್ರಭು ನಿಮ್ ಸರ್ ಆಯ್ತು ಏನಾದ್ರು ಕೆಲಸ ಮಾಡ್ತೀವಿ, ಕೇಳಿದ್ರೆ ನಿಮಗೆ ನಾನು ದುಡ್ಡು ಕೊಡ್ತಾ ಹೋಗ್ತಿದೀವಿ. ಆ ದುಡ್ಡೆಲ್ಲ ಇಸ್ಕೊಂಡು ನೀವು ವರ್ಕ್ ಮಾಡಿದ್ರೆ ಸರ್, ಗೃಹ ಪ್ರವೇಶ ಮಾಡಿ 1 ತಿಂಗಳು ಈ ಹೋಲಿಂದ ಮಶ್ರೂಮ್ಸ್ ಅಲ್ಲಿಂದ ಫಂಗಸ್ ಹೊರಗೆ ಬರ್ತದೆ. ಅದೇ ಮೇಡಮ್, ಅದು ಏನಕ್ಕೆ ಅಂತಂದ್ರೆ ಒಳಗಡೆ ಅದು ವೆಟ್ ಆದ್ರೇನೆ ನಿಮಗೆ ಅದು ಬರೋದು ಹೊರಗೆ. ಅದು ಯಾಕಂದ್ರೆ ಈ ಪ್ಲೈವುಡ್ ಇವೆಲ್ಲ ಹೆಂಗೆ ಅಂತಂದ್ರೆ ಜೆನ್ಯೂನ್ ಮೆಟೀರಿಯಲ್ ಆದ್ರೆ ನಿಮ್ಗೆ ಲೇಯರ್ ಬೈ ಲೇಯರ್ ನಿಮಗೆ ಪೆನ್ಸಿಲ್ ನೀವು ಮೆಂಡ್ ಮಾಡೋ ತರ ಲೇಯರ್ ಬೈ ಲೇಯರ್ ಹೊರಗೆ ತೆಗಿತಾರೆ. ಅದನ್ನ ಹೊರಗೆ ತೆಗೆದ್ಮೇಲೆ ಅದನ್ನ ಪೂರ್ತಿ ಕೆಮಿಕಲಿ ಟ್ರೀಟ್ ಮಾಡ್ತಾರೆ ಲೇಯರ್ ಬೈ ಲೇಯರ್. ಅದಾದ್ಮೇಲೆ ನಿಮಗೆ ಸ್ಟಿಚಿಂಗ್ ಅಂಡ್ ಗ್ಲೂವಿಂಗ್ ಪ್ರೆಸಿಂಗ್ ಮಾಡ್ತಾರೆ ಅದನ್ನ. ಅದಾದ್ಮೇಲೆ ನಿಮಗೆ ಹೊರಗಡೆ ಬರುತ್ತಲ್ಲ ಪ್ರಾಡಕ್ಟ್, ಅವಾಗ ಏನೂ ಆಗಲ್ಲ. ಆ ಪ್ರೊಸೆಸಿಂಗ್ ಅಲ್ಲಿ ಏನಾದ್ರೂ ನಿಮಗೆ ಪ್ರಾಬ್ಲಮ್ ಆಯ್ತು ಅಂತಂದ್ರೆ ಅಗೇನ್ ದ ಸೇಮ್ ಪ್ರಾಬ್ಲಮ್. ಸೊ ಅಷ್ಟೆಲ್ಲ ಡೆಪ್ತ್ ಆಗಿ ಪ್ರೊಸೆಸ್ ಮಾಡೋದ್ರಿಂದ ಪ್ಲೈವುಡ್ ಪ್ರೈಸಿಂಗ್ ಆಬ್ವಿಯಸ್ಲಿ ನಿಮಗೆ ಸ್ವಲ್ಪ ಜಾಸ್ತಿ ಅಂತಾನೆ ಅನ್ಸುತ್ತೆ. ಸೊ ಇದ್ರದ್ದೆಲ್ಲ ಒಂದು ವಿಡಿಯೋ ನಾನು ಮಾಡ್ಕೊಂಡಿದ್ದೀನಿ ನಾನು. ಅದ್ರದ್ದು ನಿಮಗೆ ನಾನು ಶೇರ್ ಮಾಡ್ತೀನಿ, ಅದು ನೀವು ಒಂದ್ಸಲ ನೋಡಿ. ನೀವು ಒಂದ್ಸಲ ಟರ್ಮೈಟಿಗ್ ಅಂತಾನೆ ಒಂದು ಪ್ಲೈವುಡ್ ಇರುತ್ತೆ, ವಾಟರ್ ಪ್ರೂಫ್ ಅಂತ. ಅದು ವಾಟರ್ ಪ್ರೂಫ್ ಅಂತಾನೆ ಇರುತ್ತೆ ಮೇಡಮ್. ಸೊ ಇಲ್ಲಿ ಇಲ್ಲಿ ಡ್ರೈ ಏರಿಯಾಸ್ ಇದು, ಇಲ್ಲಿ ನಮಗೆ ಮಾಯ್ಚರ್ ಕಂಟೆಂಟ್ ಏನು ಸಿಗಲ್ಲ. ಸೊ ಹಂಗಾಗಿ ಇಲ್ಲಿಗೆ ನಮಗೆ ಟರ್ಮೈಟ್ ಪ್ರೂಫ್ ಬೋರರ್ ಪ್ರೂಫ್ ಅದನ್ನ ಹಾಕಂತ ಅವಶ್ಯಕತೆನೂ ಇರಲ್ಲ. ಸೊ ಅದು ಏನಕ್ಕೆ ಆಗ್ತಾರೆ ಅಂತಂದ್ರೆ ಅದು ಪ್ಲೈವುಡ್ ವೆಟ್ ಆದ್ರೇನೆ ಮಾತ್ರ ಫಂಗಸ್ ಹೊರಗೆ ಬರುತ್ತೆ. ಅಂಡ್ ಈವನ್ ನೀವು ವಾಲಿಗೆ 1 ಕೋಟ್ ಲಪ್ಪ ಮಾಡಿಸಿ ಬಿಡ್ಬೇಕು ಮೇಡಮ್ ವಾರ್ಡ್ರೋಬ್ ಮಾಡಿಸ್ಬೇಕಾದ್ರೆ. ಕೆಲವೊಬ್ರು ಏನ್ ಮಾಡ್ತಾರೆ, ಫಿನಿಶಿಂಗ್ ಮಾಡಿಸ್ಬಿಡ್ತಾರೆ ಪೇಂಟ್ ಮಾಡಿಸಿ. ಅವಾಗ ಏನಾಗುತ್ತೆ, ವಾಲ್ ನಿಮಗೆ ಅಂಡುಲೇಷನ್ ಇದ್ದಾಗ ಏರ್ ಪಾಸ್ ಆಗ್ತಿರುತ್ತೆ. ಇದನ್ನ ಪೇಂಟ್ ಮಾಡಿಸಿದಾಗ ನಿಮ್ಗೆ ಏರ್ ಪಾಸ್ ಆಗಲ್ಲ. ಅವಾಗ ಏನಾಗುತ್ತೆ, ವಾಲು ಮತ್ತೆ ಪ್ಲೈವುಡ್ ಪೂರ್ತಿ ಈ ತರ ಹಿಂಗ್ ಅಂಟ್ಬಿಡುತ್ತೆ. ಒಳಗಡೆ ಫ್ರಿಕ್ಷನ್ ರೆಡಿ ಆಗಿ ಹಿಂಗ್ ಸ್ವೆಟ್ ಆಗ್ತವೆ, ಒಳಗಡೆ ಕಂಬಷನ್ ಆಗುತ್ತೆ. ಅದು ಪ್ಲೈವುಡ್ ಥ್ರೂ ಲ್ಯಾಮಿನೇಟ್ ಥ್ರೂ ಹೊರಗಡೆ ಒಂದೊಂದೇ ಹನಿ ಡ್ರಾಪ್ಲೆಟ್ಸ್ ಬರುತ್ತೆ. ಇವೆಲ್ಲ ಸ್ಮಾಲ್ ಮಿಸ್ಟೇಕ್ಸ್ ಮೇಡಮ್. ಇದನ್ನ ನಾವು ನೋಡ್ಕೋಬೇಕು ಸೈಟ್ ಅಲ್ಲಿ. ಇಷ್ಟು ಡೀಟೇಲಿಂಗ್ ಇದ್ರೆ ಮನೆ ನೀಟಾಗಿ ಆಗತ್ತೆ ಅಂಡ್ ಟರ್ಮೈಟ್ಸ್ ಆತರ ಏನು ಬರಲ್ಲ ಮೇಡಮ್. ನಮ್ದು NS ಜಯದೇವ ಪ್ಲೈವುಡ್ಸ್ ಅಂತ ದಾವಣಗೆರೆ ಇಸ್ಲಿಂಗಪ್ಪ ಲೇಔಟ್ ಅಲ್ಲಿ ಇದೆ. ಸೊ ನಿಮ್ದು ಶಾಪ್ ಬಂದ್ರೆ ನೀವು ಸಿಗ್ತೀರಾ? ಸಿಗ್ತೀನಿ ಮೇಡಮ್, ಸಿಗ್ತೀನಿ. ನಮ್ ಶಾಪ್ ಬಂದ್ಬಿಟ್ಟು ವಸಂತ ಟಾಕೀಸ್ ರೋಡ್ ಅಲ್ಲಿ ನಮ್ ಶಾಪ್ ಬರುತ್ತೆ. ಸೊ ಶಾರ್ಟ್ಲಿ ನಾವು ಒಂದು ಲೈಟಿಂಗ್ ಶೋರೂಮ್ ಕೂಡ ಮಾಡ್ತಾ ಇದೀವಿ. ಇನ್ನು ಅಪ್ಕಮಿಂಗ್ ಡೇಸ್ ಅಲ್ಲಿ ಒಂದು ದೊಡ್ಡ ಶೋರೂಮ್ ಕೂಡ ಮಾಡ್ತಾ ಇದೀವಿ. ಒಂದು ಲೈಟಿಂಗ್ ಎಕ್ಸ್ಪೀರಿಯನ್ಸ್ ಸೆಂಟರ್ ಅಂತಾನೆ ನಾವು ಮಾಡ್ತಾ ಇದೀವಿ. ಅಲ್ಲಿ ನಿಮಗೆ ಸಾಕಷ್ಟು ವೆರೈಟಿ ಲೈಟ್ಸ್ ನಮ್ಮ ಹತ್ರ ಸಿಗುತ್ತೆ. ಸೊ ನಮ್ಮ ಹತ್ರ ರೆಸಿಡೆನ್ಷಿಯಲ್ ಅಷ್ಟೇ ಅಲ್ಲದೆ ಇಂಡಸ್ಟ್ರಿಗಳಿಗೆ ಆಗ್ತಕ್ಕಂಥ ಲೈಟ್ಸ್ಗಳು ಸಿಗುತ್ತೆ. ಆಮೇಲೆ ಫಸಾಡ್ ಲೈಟಿಂಗ್ ಸಿಗುತ್ತೆ. ಆಮೇಲೆ ನೀವು ದೊಡ್ಡ ದೊಡ್ಡ ಶೋರೂಮ್ಗಳು ನೋಡ್ತೀರಾ, ಹೊರಗಡೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ ನೋಡ್ತೀರಾ, ಬಟ್ಟೆ ಅಂಗಡಿಗಳು ನೋಡ್ತೀರಾ, ಅಲ್ಲಿಗೆಲ್ಲ ಹಾಕೋ ತರ ಲೈಟ್ಸ್ಗಳು ನಮ್ಮಲ್ಲಿ ಸಿಗುತ್ತೆ. ಸೊ ನಮ್ಮಲ್ಲಿ ತುಂಬಾ ವೈಡ್ ವೆರೈಟಿ ಆಫ್ ಲೈಟ್ಸ್ಗಳು ಸಿಗುತ್ತೆ. ಸೊ ಯಾರಿಗಾದ್ರೂ ಎನಿ ಟೈಪ್ ಆಫ್ ಲೈಟ್ಸ್ ಅಂತ ನಿಮಗೆ ಏನ ಬೇಕಂದ್ರೆ ನಮ್ಮ ಚಂದ್ರಿಕಾ ಲೈಟಿಂಗ್ಸ್ ಅವ್ರು ನೆನ್ಸ್ಕೊಂಡ್ರೆ ನಾವು ಸರ್ವಿಸ್ ಕೊಡೋಕೆ ಸದಾ ಸಿದ್ಧರಾಗಿರ್ತೀವಿ. ಗುಡ್ ಸರ್, ನಮ್ಗೆ ಒಂದು ಎಕ್ಸ್ಪೀರಿಯನ್ಸ್ ಶೋರೂಮ್ ಇರ್ಬೇಕು. ಎಲ್ಲದಕ್ಕೂ ಬೆಂಗಳೂರು ಹೋಗಕ್ ಆಗಲ್ಲ. ಕರೆಕ್ಟ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ. ಇಷ್ಟೊತ್ತು ಮುಕ್ತವಾಗಿ ಚರ್ಚೆ ಮಾಡಿದ್ದು ನಿಮ್ಮೆಲ್ರಿಗೂ ಕೂಡ ಅರ್ಥ ಆಗ್ಲಿ ಅಂತ, ಹಾಗೆ ಹೊಸದಾಗಿ ಮನೆ ಕಟ್ಸ್ಬೇಕು ಅಂತ ಅನ್ಕೊಂಡವ್ರಿಗೆ ಸ್ವಲ್ಪ ಸಹಾಯ ಆಗತ್ತೆ. ಆರ್ಕಿಟೆಕ್ಟ್ ಇದ್ರೆ ಅಥವಾ ಇಂಟೀರಿಯರ್ ಡಿಸೈನರ್ ಇದ್ರೆ
ಈ ರೀತಿ ಲೈಟಿಂಗ್ ಸಜೆಷನ್ಸ್ ಕೊಡೋರು ಇದ್ರೆ ಎಷ್ಟು ಅನುಕೂಲ ಅಂತ ನಿಮ್ಗೂ ಗೊತ್ತಾಗ್ಲಿ ಅಂತ ಹೇಳಿ ನಾನು ಈ ಕ್ಲಿಪ್ಪಿಂಗ್ಸ್ ನ ಆಡ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ಮೇಲೆ ಲಿಂಗರಾಜ್ ಅವರು ಆ ಲೈಟಿಂಗ್ಸ್ ನ ಫಿಟ್ ಮಾಡಿ ತೋರಿಸ್ತಾ ಇದ್ದಾರೆ. ಬೆಡ್ರೂಮ್ಸ್ಗೆ ಕೆಲವು ಡಿಸೈನರ್ ಲೈಟ್ಸ್ ನ ನಾವು ಆಪ್ಟ್ ಮಾಡ್ತಾ ಇದೀವಿ. ಅದು ಯಾವ ರೀತಿ ಕಾಣಿಸುತ್ತೆ ಅಂತ ನೋಡ್ಲಿಕ್ಕೆ ನಾವು ಇಲ್ಲಿ ಡೆಮೋ ಅಂದ್ರೆ ಒಂದು ಲೈಟ್ ನ ತಂದು ಹಾಕಿ ನೋಡ್ತಾ ಇದೀವಿ. ಹೇಗ್ ಅನ್ಸ್ತಾ ಇದೆ? ಚೆನ್ನಾಗಿದ್ಯಾ? ನೀವು ಕಮೆಂಟ್ ಮಾಡಿ ತಿಳಿಸಿ. ಅಂದ್ರೆ ಇದೆ ಅಂತ ಅಲ್ಲ, ಸುಮಾರು ಲೈಟಿಂಗ್ಸ್ ನಾನು ಸೆಲೆಕ್ಟ್ ಮಾಡಿದೀನಿ. ಅದರಲ್ಲಿ ಕೆಲವೊಂದನ್ನ ಡಿಸ್ಪ್ಲೇಗೆ ಸರ್ ತಂದು ಅವತ್ತು ಹಾಕಿ ತೋರಿಸ್ತಾ ಇದ್ರು. ನಾವು ಓಕೆ ಮಾಡಿದ್ಮೇಲೆ ಅದನ್ನ ಮುಂದುವರಿಬೇಕು ಅಂತ ಡಿಸೈಡ್ ಆಗಿತ್ತು. ಸೊ ನೋಡಿ, ಇದು ಅಂದ್ರೆ ಡೇ ಟೈಮ್ ಇರೋದ್ರಿಂದ ಲೈಟಿಂಗ್ಸ್ ಅಷ್ಟು ಬ್ರೈಟ್ ಆಗಿ ಕಾಣಿಸ್ತಾ ಇಲ್ಲ. ಕಂಪ್ಲೀಟ್ ಸೀಲಿಂಗ್ ಎಲ್ಲ ಮುಗಿದ್ಮೇಲೆ ಕತ್ಲಲ್ಲಿ ಈ ಲೈಟ್ ಆನ್ ಮಾಡಿದಾಗ ಅದು ಖುಷಿನೇ ಬೇರೆ. ನಿಮ್ಗೂ ಅನ್ಸತ್ತಾ? ಸೊ ಒಂದ್ ಮನೆ ಕಟ್ಟೋದ್ ಎಷ್ಟು ಕಷ್ಟ. ಮದ್ವೆ ಮಾಡಿ ನೋಡು, ಮನೆ ಕಟ್ಟಿ ನೋಡು ಅಲ್ವಾ. ಮದ್ವೆ ಎಲ್ಲಾ ಜೋಡಿಸ್ಕೊಂಡ್ರೆ ಒಂದ್ ದಿನದಲ್ಲಿ ಮುಗಿಸಿ ನಾವು ಕೈ ತೊಳ್ಕೊಂಡ್ಬಿಡ್ಬೋದು. ಆದ್ರೆ ಮನೆ ಕಟ್ಟೋದಿದೆ ಅಲ್ಲ, ವರ್ಷಾನ್ಗಟ್ಲೆ ನಾವು ಸಾಮಾನ್ ಜೋಡಿಸ್ತಾನೆ ಇರ್ಬೇಕು, ಹಣ ಖರ್ಚು ಮಾಡ್ಬೇಕು. ಅದೆಲ್ಲದಕ್ಕಿಂತ ನಮ್ಮ ಇಚ್ಛೆ ಅಂತೆ ನಾವು ಬೇಕು ಅಂದಾಗ ನಾವು ಅದಕ್ಕೆ ತಕ್ಕಂತ ಆಯ್ಕೆಗಳನ್ನ ಮಾಡ್ಕೋಬೇಕು. ಎಷ್ಟು ಜನನ ಭೇಟಿ ಮಾಡ್ಬೇಕು, ಯಾವ್ಯಾವ ಊರುಗಳನ್ನ ಸುತ್ತಬೇಕು, ಇದೆಲ್ಲ ಇರುತ್ತೆ. ಇದು ಶ್ರಮ. ಅದ್ರಲ್ಲೂ ಒಂದು ನಮಗೆ ಬೇಕಾದಂತದ ಒಂದು ಮನೆ ಕಟ್ಸ್ಕೋಬೇಕು ಅಂತಂದ್ರೆ ತುಂಬಾ ಶ್ರಮ ಬೇಕಾ. ಇದು ಕೇನ್ ಲೈಟಿಂಗ್ಸ್ ನೀವೇನು ಆಚೆ ನೋಡಿದ್ರಲ್ಲ, ಅದನ್ನ ರೂಮ್ ಒಳಗಡೆ ಹಾಕಿದ್ರೆ ಯಾವ ರೀತಿ ಕಾಣಿಸುತ್ತೆ ಅಂತ ಇಲ್ಲಿ ನೋಡ್ತಾ ಇದ್ದೀವಿ. ಅದೇ ನಾ ಹೇಳ್ದಂಗೆ ಇದು ಹಗಲೊತ್ತಾಗಿರೋದ್ರಿಂದ ಸ್ವಲ್ಪ ಎಫೆಕ್ಟ್ ಚೇಂಜ್ ಅನ್ಸುತ್ತೆ. ನೋಡಿ, ಫಿನ್ಲ್ಯಾಂಡ್ ಅಂತ ಒಂದು ಬ್ರ್ಯಾಂಡ್ ರಿಫ್ಲೆಕ್ಟರ್ಸ್. ಸೊ ಆ ಥರ ಆಪ್ಟಿಕ್ಸ್ ಅದು ಯೂಸ್ ಮಾಡ್ತೀವಿ. ಬ್ರಿಡ್ಜ್ಲೆಕ್ಸ್ ಅಂತ ಬರುತ್ತೆ, ಬ್ರಿಡ್ಜ್ಲೆಕ್ಸ್ ಅಂತ ಬರುತ್ತೆ, COB. ಆ COB ಯೂಸ್ ಮಾಡಿರೋದು ಪೂರ್ತಿ ಕಂಪ್ಲೀಟ್ ಅಲ್ಯೂಮಿನಿಯಂ ಬಾಡಿ. ನಿಮಗೆ ನಾಲೆಜ್ ಇದೆ, ನೀವು ಚೆನ್ನಾಗಿ ಹೇಳ್ತೀರಾ. ಏನು ಅರ್ಥ ಆಗ್ತಿಲ್ಲ ನಮಗೆ. ಚೆನ್ನಾಗಿ ಚೆನ್ನಾಗಿ ಕಾಣಿಸುತ್ತಾ ಅಷ್ಟೇ. ಚೆನ್ನಾಗಿ ಕಾಣಕ್ಕೆ ಬ್ಯಾಕ್ ಗ್ರೌಂಡ್ ಅಲ್ಲಿ ಏನೇನು ಕ್ವಾಲಿಟಿ ಹಾಕ್ಬೇಕು ಅನ್ನೋದು ಇದೆಲ್ಲ ಅದು ಹೆಂಗ್ ಗೊತ್ತಾ, ಈಗ ರಘು ಅವ್ರಿಗೆ ಕರ್ಸಿದೀವ, he knows everything. ಲಾಂಗ್ ಲೈಫ್ ಲೈಫ್ ಬರ್ಬೇಕು. ಒಂದು ಫಿಟ್ಟಿಂಗ್ ಹಾಕಿದ್ಮೇಲೆ ಅದೆಲ್ಲ ತೆಗೆಯೋದು ಹಾಕೋದು, ಎಲೆಕ್ಟ್ರಿಷಿಯನ್ ಕರೆಯೋದು, ಅದೆಲ್ಲ ಒಂದ್ಸಲ ಮಾಡ್ತಾ 2 ಸಲ ಮಾಡೋದು, 3 ಸಲ ತಲೆ ಕರ್ಕೊಂಡು ಮಾಡಿ ಕೊಡ್ತೀವಿ. ನಿಮ್ಗೆಲ್ಲ ಇಲ್ಲಿ ಸಿಗ್ತಾ ಇರೋ ಮಾಹಿತಿ ಚೆನ್ನಾಗ್ ಅನಿಸ್ತಾ ಇದ್ಯಾ? ಅನುಕೂಲ ಆಗ್ತಾ ಇದೆಯಾ? ಯಾರಿಗಾದ್ರೂ ಉಪಯೋಗ ಆಗ್ತಾ ಇದೆಯಾ? ಕಮೆಂಟ್ ಮಾಡಿ ತಿಳಿಸಿ. ಹೌದು, ಸುಮಾರು ಜನ ಕಮೆಂಟ್ ಹಾಕ್ತಾನೆ ಇದ್ದೀರಾ, ಮ್ಯಾಮ್ ನಾವು ಮನೆ ಕಟ್ಸ್ತಾ ಇದೀವಿ, ನಮ್ಗೆ ಉಪಯೋಗ ಆಗ್ತಾ ಇದೆ, ದಯವಿಟ್ಟು ಮುಂದಿನ ತಿಳಿಸಿ ಅಂತ. ನಮ್ಮ ಮನೆಯಲ್ಲಿ ತುಂಬಾ ಕೆಲಸ ನಡೀತಾ ಇರೋದ್ರಿಂದ, ಇಂಟೀರಿಯರ್ ವರ್ಕ್ ತುಂಬಾ ಟೈಮ್ ತಗೊಳ್ತಾ ಇರೋದ್ರಿಂದ ಪದೇ ಪದೇ ನಂಗೂ ವಿಡಿಯೋ ಮಾಡಿ ತೋರ್ಸ್ಲಿಕ್ಕೆ ಅಲ್ಲಿ ವರ್ಕ್ ಜಾಸ್ತಿ ಅಂತ ನಿಮ್ಗೂ ನೋಡೋರ್ಗ ಅನ್ಸಲ್ಲ. ಹಾಗಾಗಿ ಯಾವಾಗ ಅಲ್ಲಿ ಏನ್ ವರ್ಕ್ ನಡೀತಾ ಇರುತ್ತೆ ಅವಾಗ ಮಾತ್ರ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾನು ತಗೊಂಡು ಹಾಕ್ತಾ ಇದ್ದೆ. ಇವತ್ತು ಹೇಗಿದ್ರು ಇಬ್ರು ಇಂಜಿನಿಯರ್ಸ್ ಬಂದಿದ್ರು, ಸೊ ಅದನ್ನ ನಿಮ್ ಜೊತೆ ಹಂಚ್ಕೊಳ್ತಾ ಇದ್ದೀನಿ. ಏನಂದ್ರೆ ದುಬಾರಿ, ನಮ್ಗೆ ಯಾಕೆ ಬೇಕು ಇಷ್ಟೆಲ್ಲ ಆತರ ಯೋಚನೆ ಮಾಡ್ಲೇಬೇಡಿ. ಎಲ್ಲರಿಗೂ ಅಫೋರ್ಡಬಲ್ ಇದು. ನೀವು ಕಾಂಟ್ಯಾಕ್ಟ್ ಮಾಡಿದಾಗೆ ನಿಮಗೆ ಅರ್ಥ ಆಗುತ್ತೆ. ಪುಟ್ಟ ಮನೆ ಇದ್ರೂ ಲೈಟಿಂಗ್ಸ್ ಎಷ್ಟು ಮುಖ್ಯ ಅಂತ ನಿಮಗೆ ಗೊತ್ತಾಗುತ್ತೆ. ನಾವೇನ್ ಮಾಡಿದ್ವಿ, ವಿತ್ ಲೆನ್ಸ್ ಕೊಟ್ಟಿದ್ದೀವಿ. ಪ್ರತಿಯೊಂದು ಸ್ಪಾಟ್ ಲೈಟ್ ನೀವು 36 ಡಿಗ್ರಿ ಇಲ್ಲ 40 ಡಿಗ್ರಿ ರಿಫ್ಲೆಕ್ಟರ್ ನೋಡಿರ್ತೀರ, ಮ್ಯಾಕ್ಸಿಮಮ್ 60 ಡಿಗ್ರಿ ರಿಫ್ಲೆಕ್ಟರ್ ನೋಡಿರ್ತೀರ. ಇದು ಲೆನ್ಸ್ ಬಂದ್ಬಿಟ್ಟು 90 ಡಿಗ್ರಿ ರಿಫ್ಲೆಕ್ಟರ್. ಸೊ ಇದನ್ನ ಹಾಕಿದ್ರೆ 90 ಡಿಗ್ರಿ ಡೀಮ್ ಆಂಗಲ್. ಸೊ ಇದು ಹಾಕಿದಾಗ ಇದು ಸ್ಪ್ರೆಡಿಂಗ್ ನೋಡಿ, ಅವಾಗಲೇ ನೀವು ನೋಡಿದಾಗ ಎಷ್ಟು ಕಡಿಮೆ ಇದೆ ಸ್ಪ್ರೆಡಿಂಗ್. ಒಂದು ಲೈಟಲ್ಲಿ ನಿಮ್ಗೆ ಎಷ್ಟು ಅಗಲ ಸ್ಪ್ರೆಡ್ ಕೊಡ್ತಾ ಇದೆ. ಆಮೇಲೆ ಎಲ್ಲ ಕಡೆ ಈವನ್ ಲೈಟಿಂಗ್. ಇದು 90 ಡಿಗ್ರಿ ಪ್ಲಸ್ ಬರುತ್ತಾ, ಇನ್ನು ಜಾಸ್ತಿ 90 ಡಿಗ್ರಿ ಮ್ಯಾಕ್ಸಿಮಮ್. LED ರೆಗ್ಯುಲರ್ ಡೀಮ್ ಆಂಗಲ್ ಬಂದ್ಬಿಟ್ಟು 120 ಡಿಗ್ರಿ ಇರುತ್ತೆ. ನಾವು ಅದನ್ನ ಲೆನ್ಸ್ ಹಾಕ್ಬಿಟ್ಟು 90 ಡಿಗ್ರಿ ಕನ್ವರ್ಟ್ ಮಾಡಿ. ಇದು ಲೇಸರ್ ನೋಡಿದ್ವಲ್ಲ, ಅದು ಎಷ್ಟು ಡಿಗ್ರಿ ಬರುತ್ತೆ?